ಅಲ್ಲ ನಿನ್ನೆ ರಾತ್ರಿ ನೋಡಿದ್ರೆ ಅವಳ ಮಾತಿಗೂ ಏನಾರ ಹೇಳ್ಬೇಕು ಅಂತ ಬಂದ್ರೆ ಅವ್ವ ಅಂತೀಯಲ್ಲ, ಅವಾಗ ನಿಮ್ಮ ಅವ್ವ ಜೊತೆಯಲ್ಲೇ ಅವಳೇ ಅನ್ನಿಸ್ತದೆ. ಅವಾಗ ಏನ್ ಹೇಳ್ಬೇಕು, ಯಾರಿಗೆ ಹೇಳ್ಬೇಕು ಅನ್ನೋದೇ ಗೊತ್ತಾಯ್ತಾ ಇಲ್ಲ ಅಂದ್ಲು. ಅಂದ್ರೆ ಅವಳು ನಿನಗ್ ಗೊತ್ತಿಲ್ದಂಗೆ ಏನೋ ಹೇಳ್ಬೇಕು ಅಂತ ಪ್ರಯತ್ನ ಪಡ್ತವಳೆ, ಅದು ಅಟ್ಟಿಲಾಗ್ಲಿಲ್ಲ ಅಂತಾಯ್ತು. ಒಟ್ನಾಗೆ ನಿನ್ನ ಮರೆಸಿ ರಂಗೇಗೌಡನ ತನ್ನ ತಾಳಕ್ಕೆ ತಕ್ಕಂಗೆ ಕುಣಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತವಳೆ. ಅದಕ್ಕೆಯ ಹಿಂಗೆ ಪಟ್ನಕ್ಕೆ ಕರ್ಕೊಂಡು ಹೋಗೋಳೆ. ಮೂಕಂತಂಗೆ ಬಾ, ಅದೇನು ಮಾಯ ಮಾಡೋಳು ಅವನ ಮಕ್ಕ ಅದ್ ಯಾವ ಮಂಕ್ ಬುದ್ಧಿ ಹರ್ಚೋಳ ಗೊತ್ತಿಲ್ಲ. 3 ಹೊತ್ತು ಐಸು ಮೇಡಮರೇ ಐಸು ಮೇಡಮರೇ ಐಸು ಮೇಡಮರೇ ಅಂತಿರ್ತಾನೆ. ಎಂಡ್ರಿಗೆ ಹೋಗಿ ಬನ್ನಿ ಅಂತಾನೆ. ಅವಳ ಮೇಡಮ್ಮು ಅಂದಮೇಲೆ ಅವಳ ಪಾಠ ಹೇಳ್ದೆ ಬಿಟ್ಟಾಳ. ಅಲ್ಲ ಕಣ್ತಂಗ್ಯಪ್ಪ, ರಾತ್ರಿನಾಗ ಅವಳು ಕುಡ್ದು ಆಟೆಲ್ಲ ಮಾತಾಡಿದ್ರು ಇವನು ಒಂದು ಮಾತು ಆಡ್ದೆ ನಾನು ನಿಂಡ್ರ ಮ್ಯಾಕೆ ಯಾರು ಕೈ ಮಡ್ಗಂಗಿಲ್ಲ ಅಂತ ಹೇಳ್ದಲ್ಲ, ಅದಕ್ಕೆ ನೀವಳಿಯ ಹೆಂಗ್ಯಪ್ಪ ಅವ್ರಿಬ್ರು ಕ್ವಾಣೆನಾಗಿ ಗೆರೆ ಹಾಯ್ಕೊಂಡವ್ರೆ, ದೂರ ಅವ್ರೆ ಅಂತ ತಿಳ್ಕೊಂಡು ತೆಪ್ಕಿರೋದು ನಿನ್ ದಡ್ತನ ಆಯ್ತದೆ. ಅವಳಂತ ದೂರನೇ ಇದ್ದಿದ್ರೆ ಮಾತ್ಗೂ ಇವನು ಅವಳು ಹಿಂದ್ಗುಟ್ಟೆ ಹೋಯ್ತಿರ್ಲಿಲ್ಲ. ನೀನು ಅವಳು ನೆತ್ತಿ ಸಿಡಿದೋಗ್ಲಿ ಅಂತ ಉಪ್ಪೆಸ್ರಿಗೆ ಖಾರವ ಚೆನ್ನಾಗಿ ಅರಿಸಿ ಇಟ್ಟು ಮಾಡಿ ಇಕ್ಕಿಸ್ದೆ. ಅದಕ್ಕೆ ರಂಗೆ ಕೂಡ ಏನು ಮಾಡ್ದ ಗೊತ್ತಾ, ಅದೇ ನೆತ್ತಿ ತಂಪಾಗ್ಲಿ ಅಂದ್ಬಿಟ್ಟು ಐಸ್ ಕ್ರೀಮ್ ತಂದು ಕೊಡ್ಸವನೆ. ಅದೇನಾರ ನಿಂಗೆ ಗೊತ್ತೇ? ಏನು ಹೇಳ್ತಿದ್ಯಣ್ಣ, ನಿಂಗೆ ಹೆಂಗ್ ಗೊತ್ತಾಯ್ತು? ಹೆಂಗ್ ಗೊತ್ತಾದದ್ದು ಅಂತ ಕೇಳಿಯಲ್ಲ. ಅವತ್ತು ಅವರಿಬ್ರು ತಾರಸಿ ಮ್ಯಾಕಿಂತ ಇಳಿದು ಬಂದ್ರಲ್ಲ, ಆಗ ನಾನು ಮ್ಯಾಕ್ ಹತ್ತೋಗಿ ನೋಡಿದೆ, ಖಾಲಿ ಡಬ್ಬ ಬಿದ್ದಿತ್ತು. ಆ ಐಸ್ ಕ್ರೀಮ್ನ ಅವಳಿಗೆ ತಿನ್ಸಿದ್ನು, ಅವನಿಗೆ ತಿನ್ಸಿದ್ನು ಒಂದು ಗೊತ್ತಿಲ್ಲ, ಒಟ್ಟಾಗೆ ಖಾಲಿ ಡಬ್ಬ ಬಿದ್ದಿತ್ತು ಕಣವ. ಈಡ್ತಿನ ಐಸ್ ಕ್ರೀಮು ಕಾಣದೆ ಇರೋನು ಈಗ ಅವಳಿಗೋಸ್ಕರ ಅದನ್ನ ಅಟ್ಟಿಗೆ ಎತ್ಕೊಂಬಂದ ಅಂದ್ರೆ ಎಲ್ಲ ಮುಗಿತಾ ಬಂದದೆ ಅಂತಲೇ ಅರ್ಥ. ನಾನೇನಾರ ಏಳಕ್ ಬಂದ್ರೆ ಏಳ್ದಸ್ ಮಾಡು ಅಂತೀಯ. ಈಗ ಹಿಂಗೆಲ್ಲ ಆಗದಲ್ಲ, ಏನ್ ಮಾಡಿ? ಇನ್ನು ನಿನ್ನ ಅವಳನ್ನ ಈ ಅಟ್ಟು ಬುಟ್ಟು ಓಡ್ಸಂಗೆ ಅದೇ ಬಿಡು. ಅಣ್ಣ ಅತ್ಗೆ, ನೀವಿಬ್ರು ಹೊಸಿ ಬಾಯಿ ಮುಚ್ಕೊಂಡು ತೆಪ್ಪಗಿರಿ. ನಾನು ಕೈಲಿ ಆಗದೆ ಇರೋಳು ಅನ್ನೋವಂಗಿಬ್ರು ಮಾತಾಡ್ಬಿಡಿ. ಅವರಿಬ್ಬರನ್ನು ಹೆಂಗ್ ದೂರ ಮಾಡಬೇಕು ಅನ್ನೋದು ನಂಗೆ ಸಂದಾಗ ಗೊತ್ತದೆ. ಅವ್ರ ಅಪ್ಪನ ದೂರ ಮಾಡಿ ಅವನಿಗೆ ಒಲಿತಿದ್ದ ಸರಸ್ವತಿನೂ ದೂರ ಮಾಡಿದ್ ನನಗೆ ಈ ಐಶ್ವರ್ಯ ಯಾವ ಲೆಕ್ಕ? ಆದಷ್ಟು ಬಿರ್ನೆ ಆ ಕ್ಯಾಮೆ ಮಾಡಿ ಮುಗಿಸ್ತೀನಿ. ನೀವಿಬ್ರು ಯೋಚನೆ ಮಾಡೋದು ಬಿಟ್ಟು ಮಾಡಬೇಕಾಗಿರೋ ಕ್ಯಾಮೆ ನೋಡ್ಕೊಳ್ಳಿ. ವಂಡಿ